ದಿ ಇಕನಾಮಿಕ್ ಟೈಮ್ಸ್ ಕನ್ನಡ ಪ್ರಾಯೋಜಿಸಿರುವ ಪವರ್ ಆಫ್ ವೆಲ್ತ್ ಸಮೃದ್ಧಿ 2 ಇನ್ ಅಸೋಸಿಯೇಟ್ ವಿತ್ ದಿ ಫಿಕ್ಸ್ಡ್ income.com ಸಮ್ಮಿಟ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದೀಪ ಬೆಳಗುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ಕೊಡುವಂತಹ ಸಮಯ. ರಾಜಕೀಯ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ದೀರ್ಘಾವಧಿಯ ಅನುಭವ ಹೊಂದಿರುವ ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸತತ 5ನೇ ಬಾರಿಯ ಶಾಸಕರು, ಜನಪ್ರಿಯ ಶಾಸಕರು ಆಗಿರುವಂಥ ನಮ್ಮ ಮುಖ್ಯ ಅತಿಥಿ ದಿನೇಶ್ ಗುಂಡೂರಾವ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಸರ್. ಪವರ್ ಆಫ್ ವೆಲ್ತ್ ಈ ಒಂದು ಆರ್ಥಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ದಕ್ಕೆ ಕರೆದಿರುವ ಈ ಕಾರ್ಯಕ್ರಮದಲ್ಲಿ ಏನು ದಿ ಇಕನಾಮಿಕ್ ಟೈಮ್ಸ್ ಅವರ ವತಿಯಿಂದ ಏರ್ಪಾಡಾಗಿರುವಂಥ ಕಾರ್ಯಕ್ರಮ, ಇದರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಸ್ನೇಹಿತರಾದಂಥ ಹಾಗೂ ಹೆಸರುವಾಸಿಯಾದ ನಟ ಆಗಿರ್ತಕ್ಕಂಥ ಅನಿರುದ್ಧ್ ಜಟ್ಕರ್ ಅವರೇ ಹಾಗೂ ಇಕನಾಮಿಕ್ ಟೈಮ್ಸಿನ ಮುಖ್ಯ ಪ್ರಸಾದ್ ನಾಯಕ್ ಅವರು ಹಾಗೂ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಇತರ ಗಣ್ಯರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಇದು ಅತ್ಯಂತ ಒಂದು ಪ್ರಮುಖವಾದಂಥ ವಿಷಯನೇ. ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವಂಥದ್ದು ಕೂಡ ಅಷ್ಟೇ ಅಗತ್ಯತೆ ಇದೆ. ಯಾವ ಪ್ರಮಾಣದ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬಹುಶಃ ನಾವು ಅದನ್ನು ಮಾಡೋದಿಲ್ಲ. ಏಕೆಂದರೆ ಈ ಹಣಕಾಸು ಮತ್ತು ಆಸ್ತಿ ಈ ವಿಷಯದ ಬಗ್ಗೆ ನಾವು ಹೆಚ್ಚಾಗಿ ಅವರವರ ವೈಯಕ್ತಿಕವಾಗಿ ಒಂದು ಚರ್ಚೆ ಮಾಡಿಕೊಂಡು ಯಾರೋ ಅವ್ರ ಜೊತೆ ಹತ್ತಿರದಲ್ಲಿರ್ತಕ್ಕಂಥ ಜನರ ಜೊತೆ ಪರಿಚಯಿಸ್ಕೊಳ್ತಕ್ಕಂಥ ಜನರ ಜೊತೆನೇ ಚರ್ಚೆ ಮಾಡಿ ಅದಕ್ಕೊಂದು ವ್ಯವಸ್ಥಿತವಾದಂಥ ರೀತಿಯಾಗಿ ಇದರ ಬಗ್ಗೆ ಹೆಚ್ಚು ಡಿಸ್ಕಷನ್ಸ್ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಒಂದು ಅವಕಾಶಗಳು ಸಿಕ್ಕಿಲ್ಲ. ಹಲವಾರು ವಿಚಾರಗಳ ಬಗ್ಗೆ ನಾವು ಬೇರೆ ಬೇರೆ ಶೈಕ್ಷಣಿಕ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ ಮತ್ತು ಬೇರೆ ಬೇರೆ ಸಾಮಾಜಿಕ ಅನೇಕ ನೀವು ನೋಡ್ತಾ ಇರ್ತೀರ ಪತ್ರಿಕೆಗಳಲ್ಲಿ, ಸುದ್ದಿಗಳಲ್ಲಿ, ಮೀಡಿಯಾದಲ್ಲಿ ಬೇರೆ ಬೇರೆ ಹಲವಾರು ವಿಷಯಗಳು ಇದ್ರ ಬಗ್ಗೆ ಮಾಹಿತಿಗಳು, ಸುದ್ದಿಗಳು ಬರ್ತಾ ಇರ್ತದೆ. ಈ ವಿಷಯದ ಬಗ್ಗೆ ಹೇಗೆ ನಮ್ಮ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಬೇಕು, ಅದರ ಬಗ್ಗೆ ಯಾವ ಪ್ರಮಾಣದಲ್ಲಿ ಆಗಬೇಕು, ಅದು ಆಗದೇ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಭಾಳ ಒಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆ್ಯಕ್ಚುಲಿ ಭಾಳ ಮುಖ್ಯ ಇದು. ನನಗನ್ಸುತ್ತೆ ಇದು ನಮ್ಮ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಕೂಡ ಇದನ್ನು ಸೇರಿಸುವಂಥದ್ದು ನನಗನ್ಸುತ್ತೆ ಒಳ್ಳೆಯದು ಅಂತ. ಯಾಕೆಂದರೆ ಎಷ್ಟೋ ಜನ, ಈಗ ನನ್ನ ಮಗಳೇ ಮೊನ್ನೆ ಹೇಳ್ತಾ ಇದ್ದು, ನಾವೆಲ್ಲ ಓದಿದ್ದೀವಿ, ಆದರೆ ಈ ವಿಷಯದ ಬಗ್ಗೆ ನಮಗೇನೂ ಕೂಡ ಗೊತ್ತಿಲ್ಲ ಅಂತ. ಅಂದರೆ ಅವ್ರಿಗೆ ಇದನ್ನು ಹೋಗಿ ಬೇರೆ ಹತ್ರ ತಿಳ್ಕೋಬೇಕು ಮತ್ತು ಅನೇಕ ಜನ ತಿಳ್ಕೊಳ್ಳೋಕೆ ಹೋಗ್ದೇ ಏನೇನೋ ಮಾಡಿಬಿಡ್ತಾರೆ, ತಪ್ಪು ತೀರ್ಮಾನಗಳು ಮಾಡಿಬಿಡ್ತಾರೆ. ಮತ್ತು ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಬೇಕು. ಜೀವನದಲ್ಲಿ ಇರುವಂಥ ಬಹಳ ಪ್ರಮುಖವಾದಂಥ ಒಂದು ಅಂಶ ಇದು. ಯಾಕೆಂದರೆ ನಮ್ಮ ಜೀವನ ಸಾಧಿಸಬೇಕಾದ್ರೆ ಒಳ್ಳೆಯ ಎಜುಕೇಷನು ಮತ್ತು ಒಳ್ಳೆಯ ಆರೋಗ್ಯ ಇದು ಖಂಡಿತ ಮುಖ್ಯ. ಆದರೆ ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಶಕ್ತಿ, ನಾವು ನಮ್ಮ ಒಂದು ಯಾವುದೇ ನಾವು ಗಳಿಸುವಂಥ ಏನು ಹಣ ಇರ್ತದೆ ಅದನ್ನು ನಾವು ಯಾವ ರೀತಿಯಾಗಿ ನಿರ್ವಹಿಸಬೇಕು, ಉಪಯೋಗಿಸ್ಕೋಬೇಕು ಮತ್ತು ಹೇಗೆ ಅದನ್ನು ಇನ್ವೆಸ್ಟ್ ಮಾಡಬೇಕು, ಇದ್ರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ಮತ್ತು ತಿಳ್ಕೊಳ್ಳೋಕ್ಕೆ ಕೂಡ ಎಲ್ಲೊಂದು ಕಡೆ ಮುಜುಗರ, ಅವ್ರಿಗೆ ಕೇಳೋದಕ್ಕೂ ಕೂಡ ಮುಜುಗರ, ಅದಕ್ಕೆ ಹೆಸಿಟೇಷನ್ ಇರ್ತದೆ. ಸೊ ಇವತ್ತು ಬೇಕಾದಷ್ಟು ರೀತಿಯಾದಂಥ ಮತ್ತು ಕನ್ಫ್ಯೂಸ್ ಆಗ್ತಾರೆ. ಯಾಕಂದರೆ ಒಂದು ಕಡೆ ಶೇರ್ ಮಾರ್ಕೆಟ್ ಇರ್ತದೆ, ಇನ್ನೊಂದು ಕಡೆ ನೀವು ಹೇಳ್ದಂಗೆ ಇಲ್ಲೇ ಬರೆದಿದ್ದೀರ ಬಾಂಡ್ಸ್ ಇರ್ತದೆ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇರ್ತದೆ, ಬೇರೆ ಬೇರೆ ರೀತಿಯ ಬ್ಯಾಂಕಲ್ಲಿ ಹಾಕುವಂಥದ್ದು ಇರ್ತದೆ, ಮ್ಯೂಚುವಲ್ ಫಂಡ್ಸ್ ಅಂತ ಬರ್ತದೆ, ರಿಯಲ್ ಎಸ್ಟೇಟ್ ಬರ್ತದೆ. ಇದು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಸರಿಯಾದ ಅಡ್ವೈಸ್ ಬೇಕಾಗ್ತದೆ. ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥದ್ದು ನನಗನ್ಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದು ಬಹಳ ಮುಖ್ಯನೇ. ಈಗ ನಾವುಗಳು ಕೂಡ ನಮ್ಮ ಜೀವನದಲ್ಲೂ ಕೂಡ ನಾವು ಅನೇಕ ಸಂದರ್ಭಗಳು ನಾವು ಇದನ್ನು ಸರಿಯಾಗಿ ತಿಳ್ಕೊಂಡೇ ಇಲ್ಲ. ನನ್ನ ಲೈಫಲ್ಲೂ ಕೂಡ ನಾವು ನೋಡಿದಾಗ ಸರಿಯಾದ ರೀತಿಯಾಗಿ ನಾವು
ನಮ್ಮ ವೆಲ್ತ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇದು ಚಿಕ್ಕ ವಯಸ್ಸಲ್ಲೇ ಶುರು ಮಾಡಿದ್ರೆ ಭಾಳ ಒಳ್ಳೆಯದು. ಸಣ್ಣ ಪ್ರಮಾಣದ ಉಳಿತಾಯ ಮಾಡುವಂಥದ್ದು, ಆ ಒಂದು ಮಾನಸಿಕ ಅದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು, ಅದರ ಬಗ್ಗೆ ಗಮನ ಕೊಡುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆದರೆ ಅವರಿಗೆ ಭಾಳ ದೊಡ್ಡ ಅದರ ಪರಿಣಾಮ ಬರುವಂಥದ್ದಾಗ್ತದೆ. ಸೊ ಬೇಸಿಕ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ನಾಯಕರು ಹೇಳಿದ ಹಾಗೆ ನಾವು ಹಣವನ್ನು ಕಳ್ಕೋಬಾರ್ದು, ಕನಿಷ್ಠ ಪಕ್ಷ ಉಳಿಸ್ಕೋಬೇಕು, ಆದರೆ ಅದನ್ನು ವೃದ್ಧಿ ಮಾಡುವಂಥದ್ದು ಆಗಬೇಕು. ಅದನ್ನು ಮಾಡುವಂಥ ಮಾರ್ಗ ಯಾವುದು, ನಮ್ಗೆ ಯಾವುದು ಸೂಟಬಲ್ ಇದೆ, ನಾವು ಯಾವ ಎಷ್ಟು ಪ್ರಮಾಣದ ರಿಸ್ಕನ್ನು ತೊಗೋಬೋದು, ನಮ್ಮ ಆದಾಯ ಎಷ್ಟಿದೆ, ನಮ್ಮ ಒಂದು ನಮ್ಮ ಉದ್ದೇಶ ಏನು, ಇದರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬರುವಂಥದ್ದು. ಯಾಕಂದರೆ ಹೆಚ್ಚು ಆದಾಯ ಇರೋರು ಹೆಚ್ಚು ರಿಸ್ಕ್ ತೊಗೋಬೋದು, ಕಮ್ಮಿ ಆದಾಯ ಇರೋರು ಅವ್ರಿಗೆ ವೃದ್ಧಿನೂ ಆಗಬೇಕು, ರಿಸ್ಕು ಕಮ್ಮಿ ಆಗಬೇಕು. ಈ ಥರದ ಒಂದು ತೀರ್ಮಾನಗಳೇನಿದೆ ಡಿಸಿಷನ್ ಮೇಕಿಂಗು, ಅದಕ್ಕೆ ಯು ನೀಡ್ ಪ್ರೊಫೆಷನಲ್ ಅಡ್ವೈಸ್. ನಾವು ಯಾರೂ ಎಕ್ಸ್ಪರ್ಟ್ಸ್ ಅಲ್ಲ. ಮತ್ತು ನಮ್ಮನ್ನು ದುಡ್ಡಿನ ವಿಚಾರ ಬಂದಾಗ ಮೋಸ ಮಾಡೋರು ಅಷ್ಟೇ ಜನ ಇರ್ತಾರೆ. ಏನೇನೋ ಅಡ್ವೈಸ್ ಕೊಟ್ಟು ಅವರು ಅದನ್ನು ನಮ್ಮನ್ನು ಎಷ್ಟೋ ಜನರಿಗೆ ಮೋಸ ಆಗಿರೋದು ನೋಡಿದ್ದೀವಿ. ದೇ ಹ್ಯಾವ್ ಬಿನ್ ಚೀಟೆಡ್ ಆಲ್ಸೋ ಮೆನಿ ಪೀಪಲ್ ಬಿಕಾಸ್ ದೇ ಹ್ಯಾವ್ ಟೇಕನ್ ದ ರಾಂಗ್ ಅಡ್ವೈಸ್ ಫ್ರಮ್ ದ ರಾಂಗ್ ಪೀಪಲ್. ಬಿಕಾಸ್ ಪೀಪಲ್ ಗಿವಿಂಗ್ ಅಡ್ವೈಸ್ ಆನ್ ದಿಸ್ ಆಲ್ಸೋ, ಅವ್ರ ಬಗ್ಗೆನೂ ಕೂಡ ನಾವು ವಿ ಶುಡ್ ಬಿ ಕೇರ್ಫುಲ್ ವಾಟ್ ಕೈಂಡ್ ಆಫ್ ಅಡ್ವೈಸ್ ದೇ ಆರ್ ಗಿವಿಂಗ್. ಸೊ ಇದಕ್ಕೋಸ್ಕರನೇ ಈ ಥರದ ಒಂದು ಚರ್ಚೆ ಎಕನಾಮಿಕ್ ಟೈಮ್ಸ್ ಅವರು ಇವತ್ತೇನು ಮಾಡ್ತಾ ಇದ್ದಾರೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದೆಮ್ ಫಾರ್ ಹ್ಯಾವಿಂಗ್ ಇನಿಷಿಯೇಟೆಡ್ ದಿಸ್. ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ, ಇದರ ಬಗ್ಗೆ ಗಮನ ಹಾರೈಸುವಂಥದ್ರ ಬಗ್ಗೆ ಮತ್ತು ಇದರ ಜನರಿಗೆ ಇದರ ಮಹತ್ವದ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಸೊ ಇಟ್ಸ್ ಎ ವೆರಿ ಗುಡ್ ಇನಿಷಿಯೇಟಿವ್. ಆ್ಯಂಡ್ ಇಲ್ಲೆಲ್ಲ ಬೇರೆ ಬೇರೆಯವರೆಲ್ಲ ಬಂದಿದ್ದಾರೆ, ಅವ್ರ ಜೊತೆ ತಾವೆಲ್ಲ ಮಾತಾಡ್ಬೋದು, ಕನ್ಸಲ್ಟ್ ಮಾಡ್ಬೋದು, ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಸೊ ನಿಮ್ಮ ಏನು ಉದ್ದೇಶ ಏನು, ಎಷ್ಟರ ಮಟ್ಟಿಗೆ ನಾವು ಹಣ ಉಳಿತಾಯ ಮಾಡ್ಬೋದು, ಎಷ್ಟರ ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡ್ಬೋದು, ಎಷ್ಟು ಯಾವ್ಯಾವ ಇದರಲ್ಲಿ ನಾವು ತೊಗೊಳ್ಬೋದು, ಎಲ್ಲಿ ದುಡ್ಡನ್ನು ಹಾಕಬೇಕು, ಇದೆಲ್ಲ ಕೂಡ ನಮ್ಗೆ ಅಡ್ವೈಸ್ ಸಿಕ್ಕಿದಾಗ ವಿ ಶುಡ್ ಬಿ ಏಬಲ್ ಟು ಟೇಕ್ ಅ ಡಿಸಿಷನ್ ಅಂದರೆ ಇಟ್ ಶುಡ್ ಬಿ ಅನ್ ಇನ್ಫಾರ್ಮ್ಡ್ ಡಿಸಿಷನ್ ಅಂತ ಹೇಳ್ತೀವಿ. ಡಿಸಿಷನ್ ವಿಚ್ ಇಸ್ ಇನ್ಫಾರ್ಮ್ಡ್. ನೋ ಡಿಸಿಷನ್ ಇಸ್ 100% ಕರೆಕ್ಟ್. ಸಮಟೈಮ್ಸ್ ಇಟ್ ಕ್ಯಾನ್ ಗೋ ರಾಂಗ್, ಸಮಟೈಮ್ಸ್ ದೇ ಕ್ಯಾನ್ ಬಿ ಮಿಸ್ಟೇಕ್ಸ್ ಆಲ್ಸೋ, ಬಟ್ ಇಟ್ ಶುಡ್ ಬಿ ಎ ಜೆನ್ಯೂನ್ ಮಿಸ್ಟೇಕ್. ವಿ ಶುಡ್ ನಾಟ್ ಬಿ ಫೂಲ್ಡ್ ಇನ್ ಟು ಸಮಥಿಂಗ್. ಸುಮಾರು ಸಲ ನಾನು ನೋಡಿದ್ದೇನೆ, ಯಾಕಂದರೆ ನಾನು ಪಬ್ಲಿಕ್ ಲೈಫಲ್ಲಿ ಇರೋನು. ಎಷ್ಟೋ ಜನ ಪಾಪ ಯಾವುದೋ ದೊಡ್ಡ ಒಂದು ಆಸೆ ತೋರಿಸ್ಬಿಡ್ತಾರೆ ಅವ್ರಿಗೆ, ಭಾಳ ದೊಡ್ಡ ವೇಗವಾಗಿ ನಿಮಗೆ ಇಷ್ಟು ಹಣ ಬಂದ್ಬಿಡ್ತದೆ, ಇದ್ರ ಬಗ್ಗೆ ಹೈ ರೇಟ್ ಆಫ್ ರಿಟರ್ನ್ ಇನ್ವೆಸ್ಟ್ಮೆಂಟ್ ಸಿಕ್ಕಾಬಡೆ ತೋರಿಸಿ ಅವ್ರಿಗೆ ಮೋಸ ಹೋಗಿರೋಂಥದ್ದು ಭಾಳ ಕೇಸಸ್ ಇದೆ. ತುಂಬ ಆಗೋಗ್ತದೆ ಈ ಥರ. ಬಿಕಾಸ್ ಅವ್ರಿಗೆ ಒಂದು ಕಡೆ ಆಸೆ ತೋರಿಸ್ಬಿಡ್ತಾರೆ, ಇನ್ನೊಂದು ಕಡೆ ನಾವು ಕೂಡ ಮನುಷ್ಯರು ಇದೇನೋ ರಿಸ್ಕ್ ತೊಗೊಬಿಡೋಣಪ್ಪ, ಏನೋ ಆಗೋದಿಲ್ಲ ಅಂತ ನಾವು ಆ ಒಂದು ದುರಾಸೆಯಿಂದ ನಾವು ಆ ಒಂದು ಇದಕ್ಕೆ ಬಿದ್ದುಬಿಡ್ತೀವಿ. ಸೊ ಮೆನಿ ಪೀಪಲ್ ಹ್ಯಾವ್ ಬಿನ್ ಚೀಟೆಡ್. ಆ್ಯಂಡ್ ಇನ್ ದಿ ಡಿಜಿಟಲ್ ವರ್ಲ್ಡ್ ಆಲ್ಸೋ ವಿ ಸಿ ಸೋ ಮೆನಿ ಈ ಡಿಜಿಟಲ್ ವೇಸ್ ಆಫ್ ಚೀಟಿಂಗ್ ಅಸ್, ಅದು ಆಗ್ತಾಯಿದೆ. ಅದರ ಬಗ್ಗೆ ಯಾವತ್ತೂ ಕೂಡ ನಾವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ದೆರ್ ಇಸ್ ನೋ ಮ್ಯಾಜಿಕ್, ದೆರ್ ಇಸ್ ನೋ ಲಾಟ್ರಿ ಕ್ಯಾನ್ ಬಿ ಒನ್ ಓನ್ಲಿ ಬೈ ಸಮ್ 1 in a million, ಅದರ್ವೈಸ್ ದೆರ್ ಇಸ್ ನೋ ಲಾಟ್ರಿ ಎನಿವೇರ್. ಸೊ ಆ ಸೆನ್ಸಿಬಲ್ ಆಗಿ ನಾವು ಜಾಗೃತರಾಗಿ ನಾವು ತೀರ್ಮಾನ ತಗೊಳ್ಳುವಂಥದ್ದು, ಮತ್ತು ನಮಗೆ ಇಷ್ಟಾನುಸಾರ ಮ್ಯೂಚುವಲ್ ಫಂಡ್ಸು, ಶೇರ್ ಮಾರ್ಕೆಟು, ಮತ್ತು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿದ್ರೆ ಖಂಡಿತ ನಮಗೆ ರಿಟರ್ನ್ ಸಿಕ್ಕುತ್ತೆ, ಅದ್ರ ಬಗ್ಗೆ ಅನುಮಾನನಿಲ್ಲ. ಬಟ್ ವಿ ಶುಡ್ ಬಿ ಏಬಲ್ ಟು ಥಿಂಕ್ ಲಾಂಗ್ ಟರ್ಮ್, ನಾಟ್ ಇನ್ಸ್ಟೆಂಟ್ ಪ್ರಾಫಿಟ್ಸ್, ಇನ್ಸ್ಟೆಂಟ್ ಬೆನಿಫಿಟ್. ಅದಕ್ಕೆ ಹೋದರೆ ಅದು ರಿಸ್ಕೆ. ಸೊ ಇಫ್ ಯು ಕ್ಯಾನ್ ಅಫೋರ್ಡ್ ದಟ್ ರಿಸ್ಕ್, ನೀವು ಮಾಡ್ಬೋದು. ಬಟ್ ಎಲ್ಲರ ಕೈಲಿ ಮಾಡೋಕ್ಕಾಗಲ್ಲ ಅದು. ಸೊ ಈ ಥರ ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕಾದ್ರೆ ಇದು ನಮ್ಮ ಲೈಫಿನ, ನಮ್ಮ ಜೀವನದ ಮೇಲೆ ಇದು ದೊಡ್ಡ ಒಂದು ಪರಿಣಾಮ ಬೀರ್ತದೆ. ಯಾಕಂದರೆ ವಯಸ್ಸು ಆಗ್ತಾ ನಮಗೊಂದು ದಿವಸ ನಾವು ರಿಟೈರ್ ಆಗ್ತೀವಿ. ಆವಾಗ ನಾವು ಬದುಕನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು. ಯಾರ ಮೇಲೂ ಕೂಡ ಡಿಪೆಂಡ್ ಆಗ್ದೇ ನಾವು ನಡ್ಸ್ಕೊಂಡು ಹೋಗುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಸೊ ಆ ಥರದ ಒಂದು ಯೋಚನೆಗಳು, ಚಿಂತನೆಗಳು ನಮ್ಮಲ್ಲಿ ಈಗಲಿಂದನೇ, ಚಿಕ್ಕ ವಯಸ್ಸಿಂದನೇ ನನಗನ್ಸುತ್ತೆ ನಾವು ಪ್ರಾರಂಭ ಮಾಡಿ ನಮ್ಮ ಮಕ್ಕಳಲ್ಲೇ. ಈಗ ನನ್ನ ಮಕ್ಕಳೀಗ 27 ಈ ವಯಸ್ಸಿನಲ್ಲಿದ್ದಾರೆ. ಅವ್ರಿಗೆ ಈ ವಯಸ್ಸಿನಲ್ಲೇ ಈಗೆಲ್ಲ ಅವ್ರಿಗೆ ಆಲೋಚನೆ ಮಾಡಿ ನಾನು ಹೇಳಿದ್ದೀನಿ. ನನಗೆ ಆವಾಗ ಇರಲಿಲ್ಲ. ಈಗ ನಾನು ಒಬ್ಬರ ಹತ್ರ ಮಾತಾಡೋಕ್ಕೆ ಹೇಳಿದ್ದೀನಿ. ಅವ್ರ ಜೊತೆ ನೀವು ಚರ್ಚೆ ಮಾಡಿ, ಒಂದು ಪ್ರೊಫೆಷನಲ್ ಪರ್ಸನ್, ಹಿ ವಿಲ್ ಮೇಕ್ ಯು ಲರ್ನ್ ಥಿಂಗ್ಸ್, ದೆನ್ ಯು ಟೇಕ್ ಯುವರ್ ಓನ್ ಡಿಸಿಷನ್ ಅಂತ. ಸೊ ನಾವು ಯು ಶುಡ್ ಎನ್ಕರೇಜ್ ಅವರ್ ಚಿಲ್ಡ್ರನ್ ಟು ಲರ್ನ್, ಟು ಅಂಡರ್ಸ್ಟ್ಯಾಂಡ್
ಆ್ಯಂಡ್ ಅಫ್ಕೋರ್ಸ್ ಇದು ಎಲ್ರಿಗೂ ಕೂಡ ಅಗತ್ಯನೇ, ಎಲ್ರಿಗೂ ಬೇಕಾಗಿದೆ. ಇದು ಯಾವುದೇ ಒಂದು ವಯಸ್ಸಿನ ಒಂದು ವಿಷಯನಲ್ಲ. ಅನೇಕ ಜನ ತಿಳ್ಕೊಂಡಿದ್ದಾರೆ ಇದು ವಯಸ್ಸಾದ ಮೇಲೆ ಮಾಡಬೇಕು ಅಂತ. ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡಿದ್ರೆ, ದ ಡೇ ವಿ ಸ್ಟಾರ್ಟ್ ಅರ್ನಿಂಗ್ ಅವರ್ ಫಸ್ಟ್ ಸ್ಯಾಲರಿ, ಅವತ್ತಿಂದನೇ ಒಂದು ಸಣ್ಣ ಅಮೌಂಟನ್ನು ನಾವು ಇದಕ್ಕೆ ಉಳಿತಾಯಕ್ಕೆ ಇನ್ವೆಸ್ಟ್ಮೆಂಟ್ಗೆ ಇಟ್ಕೊಂಬಿಟ್ರೆ ಅದು ನಮ್ಮ ಎಷ್ಟು ದೊಡ್ಡ ಒಂದು ಭವಿಷ್ಯದಲ್ಲಿ ಪರಿಣಾಮ ಬೀರುತ್ತೆ ಅದು ನಾವು ಊಹೆ ಮಾಡೋಕ್ಕಾಗಲ್ಲ. ದಟ್ ಕ್ಯಾನ್ ಟರ್ನ್ ಇನ್ ಟು ಸಮಥಿಂಗ್ ವೆರಿ ಬಿಗ್. ಬಟ್ ಆ ಒಂದು ಮೈಂಡ್ಸೆಟ್ಟನ್ನು ನಮ್ಮ ಜನರಲ್ಲಿ ಬರೋ ಥರ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ, ಈ ಪವರ್ ಆಫ್ ವೆಲ್ತ್ ಪ್ರೋಗ್ರಾಮ್ ಚೆನ್ನಾಗಿ ನಡೀಲಿ. ಇದರ ಮುಖಾಂತರ ಅನೇಕ ವಿಷಯಗಳನ್ನು, ಮಾಹಿತಿಗಳನ್ನು ಮತ್ತು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಬಗ್ಗೆ ಇದೆಲ್ಲವನ್ನು ಕೂಡ ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಆಗಲಿ. ಮತ್ತು ಈ ಒಂದು ವಿಷಯದ ಒಂದು ಮಹತ್ವವನ್ನು ಸಾರ್ವಜನಿಕರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಗೊತ್ತಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.